₹2,650 ಅವಾಗ ಘೋಷಣೆ ಆಗಿಬಿಡ್ತು. ಜಗಳ ಐತಿ ಅವಾಗ. ಬಹುಶಃ ಶಶಿಕಾಂತ್ ನಾಯ್ಕ ಸಾಹೇಬರು ಕೂಡ ನಮ್ ಜೋಡಿ ಇದ್ರ. ಅವ್ರಿಗೂ ಫೋನ್ ಬತ್ತ, ಏನ್ ಮಾಡಕ್ ಬರ್ತದಪ್ಪ, ಹೋರಾಟ ಐತಿ, ಅನಿವಾರ್ಯ ಐತಿ, ಆಗುದ ಅಂತ ಹೇಳ್ರಿ. ಅಂದ್ರ ಎಲ್ಲಿವರೆಗೆ ಈ ರಾಜಕಾರಣಿಗಳನ್ನ, ಈ ಶಾಸಕರನ್ನ, ಈ ಸಂಸದರನ್ನ ಅಪಮಾನ ಮಾಡಂಗಿಲ್ಲ. ನಮ್ಮ ಕೆಲಸ ಏನಾಗೈತಪ್ಪ ಅಂದ್ರ, ಅವ್ರಿಗೆ ಚುನಾವಣೆಗೆ ಸಂಸದರು ಇಲೆಕ್ಷನ್ ಇದ್ರು, MLA ಇಲೆಕ್ಷನ್ ಇದ್ರು, ಆರಿಸಿ ಬರೋ ಮಟ್ಟ ನಮ್ದು ಎಲ್ಲರ ಕಾಲ್ ಬೀಳ್ತಾರ ಅವ್ರು. ನಾವು ಕೂಡ ಏನ್ ಮಾಡ್ತು, ಆರಿಸಿ ಬಂದ್ಮೇಲೆ ಅವ್ರ ಕಾಲ್ ಬೀಳಕ್ ಚಾಲೂ ಮಾಡ್ತು. ಹಿಂಗಾಗಿ ಅವ್ರದ್ದು ಗೊತ್ತೈತೆ, ಆರಿಸಿ ಬರೋದಕ್ಕಾಗಿ 1 ತಿಂಗಳ ಕಾಲ್ ಬೀಳನು, 5 ವರ್ಷ ಮಕ್ಕಳು ನಮ್ಮ ಕಾಲ್ ಬೀಳ್ತಾರಂತ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ನಾವು ಅವ್ರ ಮನೆ ಮುಂದ ಕಸಬರಿಗೆ ಹೋಗೋದು, ಹಲಿಗೆ ತಗೊಂಡು ಕುತ್ತುಪ ಅಂದ್ರನ ಈ 100% ನೀವೇನ್ ಠೇವಣಿ ಇಟ್ಟಿರ್ತಕ್ಕಂಥ ಹಣ ವಸೂಲಿ ಆಗ್ಲಿಕ್ಕೆ ಸಾಧ್ಯ ಐತಿ. ಹಣವನ್ನ ವಸೂಲಿ ಮಾಡೇ ತೀರುನ್ರಿ. ನಾವು ಕೂಡ ನಮ್ಮ ರೈತ ಸಂಘ ಇರ್ಬೋದು, ಯಾಕಂದ್ರೆ ನೀವೆಲ್ಲ ವಿಶೇಷವಾಗಿ ಜಾಸ್ತಿ ರೈತರ ಬಡವ್ರ ಮಕ್ಕಳ ಇಲ್ಲಿ ಈ ಠೇವಣಿ ಹಣ ಇಟ್ಟಿರ್ತಕ್ಕಂಥ ಹಳ್ಳಿ ಜನಾಂಗನ. ಯಾಕಂದ್ರೆ ಸಿಟಿಯಾಗಿನವ್ರು ಸ್ವಲ್ಪ ಶಾಣೆ ಇರ್ತಾರ. ಅವ್ರು ಶಾಣೆ ಇರೋದಂದ್ರೆ ಮುಂದಾಲೋಚನೆ ಇರ್ತೈತಿ ಅವ್ರಿಗೆ. ಮುಂದೆ 10 ವರ್ಷಕ್ಕೆ ಏನ್ ಆಕೈತಿ ನಮ್ಗೆ ಗೊತ್ತಿದ್ದೆ, ಇಲ್ಲಿ ಹಣ ಇಟ್ಟುಪ್ಪ ಅಂದ್ರ ಹೊಳ್ಳಿ ಬರೋದು ಅಂತೇಳಿ ಬೇರೆ ಬೇರೆ ಪ್ಲಾನ್ಲೆ ಹಣವನ್ನು ಅವ್ರು ಠೇವಣಿ ಮಾಡಿರ್ತಾರ. ನಾವೆಲ್ಲ ಯಾಕಂದ್ರೆ ನಾವು ಇಲ್ಲಿ ವಾತಾವರಣ ತಿಳ್ಕೋರ ಅಲ್ಲ. ಯಾರೋ ಪಾಪ ನಮ್ಮಲ್ಲಿ ಬಂದು ಹೇಳ್ಕೊಡ್ದ, ಒಂದು ಕಂಪ್ನಿ ಐತಿಪ್ಪ NIC ತುಂಬನ್ನು ಕೊಡ್ದ, ಬರ ಹಣ ತುಂಬಿಡುದು. ಇವತ್ತು ಪರಿಸ್ಥಿತಿ ಹಿಂಗಾಗೈತಿ. ಅದಕ್ಕಾಗಿ ನಾವು ಯಾರು ಹೆದರ್ಬೇಕಾಗಿಲ್ಲ. ಇದ್ರ ಸಂಬಂಧ ಯಾರು ಕೂಡ ಧೈರ್ಯ ಕಳ್ಕೊಬೇಡ್ರಿ. ಇದೇನ ಈ ನರೇಂದ್ರ ಮೋದಿ ಅವ್ರ ಅಪ್ಪನ ರೊಕ್ಕ ಕೇಳತ್ತಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರ ಅಪ್ಪನ ರೊಕ್ಕ ಏನು ಕೇಳತ್ತಿಲ್ಲ. ರೊಕ್ಕ ಇವತ್ತ ನಮ್ಮದೈತಿ. ಹಣ ನಾವು ತುಂಬಿದು, ನಮ್ಮ ಶ್ರಮ, ನಮ್ಮ ದುಡುಕಿ, ಇದರಿಂದ ಹಣ ತುಂಬಿದು. ನಮ್ಮ ರೊಕ್ಕ ಅಲ್ಲಿ ಠೇವಣಿ ಐತಿ. ಅದು 2 ಪಟ್ಟು 3 ಪಟ್ಟು ಇವತ್ತು ಹಣ ಆಗೈತಿ. ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ತಾಯಿಗಂಡ್ರ ತುಡುಕುಗಳು ಏನಾದ್ರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಟ್ಕೊಂಡರು. ಇವ್ರನ್ನ ನಾವು ಬೀದಿಯೊಳಗೂ ರಿಪೇರಿ ಮಾಡಬೇಕು, ಇವ್ರ ಮನೆಗೆ ಹೋಗಿ ರಿಪೇರಿ ಮಾಡ್ತಕ್ಕಂಥ ಚಟುವಟಿಕೆಯನ್ನ ಪ್ರಾರಂಭ ಮಾಡಲಿಕ್ಕೆ ನಿಮ್ಮ ರಾಜ್ಯಾಧ್ಯಕ್ಷರ ಮುಂದಿನ ದಿನಮಾನದಾಗ ನಿರ್ಣಯ ತಗೊಳ್ಳಿ. ಅದು ಕೂಡ ನಮ್ದ ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು, ರೈತ ಪರ ಹೋರಾಟಗಾರ ಇರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಕೂಡ ಈ ಠೇವಣಿದಾರರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಅಂತೇಳಿ ತಮಗ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ನಮ್ಮ ಪೊಲೀಸ ಅಣ್ತಮ್ರು ಕೂಡ ನಾವು ಇಲ್ಲಿ 1 ಗಂಟೆ 15 ನಿಮಿಷ 20 ನಿಮಿಷ ಮಟ್ಟ ನಮ್ದು ಇನ್ನ ಜನ ಬರತ್ತಾರು. ಜನ ಬರೋ ಮಟ್ಟ ನಾವು ಇಲ್ಲಿ ಇರ್ತು. ಬಂದ ಮೇಲ್ತ ನಾವು ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೂ ಹೇಳ್ರಿ, ಅದ್ರೊಳಗಾಗಿ ಜಿಲ್ಲಾಧಿಕಾರಿ ಅವ್ರು ಬರ್ರಿ. ಜಿಲ್ಲಾಧಿಕಾರಿ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಕಮಿಷನರ್ ಸಾಹೇಬ್ರು ಕೂಡ ಅವರು ಬರ್ಲಿ. ಯಾಕಂದ್ರೆ ಜವಾಬ್ದಾರಿ ವ್ಯಕ್ತಿಗಳು ಇಲ್ಲಿ ಬರ್ಬೇಕಾಗೈತಿ. ಏನಾಗೈತಿ